ನನಗಂತೂ ಸ್ವಾತಿ ಇಂಥ ವಾತಾವರಣ ಆಗಬೇಕು. ಎಷ್ಟು ತಣ್ಣಗೈತೆ ಯಪ್ಪ. ಈ ರೀತಿ ಮನೆ ಮುಂದೆ ಚಪ್ಪರ ಇದ್ರೇ ಒಂಥರ ವಾತಾವರಣ. ನನಗೆ ಮನೆ ಮುಂದೆ ಚಪ್ಪರ ಇರಬೇಕು. ಎಷ್ಟು ತಣ್ಣಗೈತೆ ಅಂದರೆ ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ಇನ್ನೂ ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಣ ಅನ್ನೋ ಅಷ್ಟು ನೆಮ್ಮದಿ ಐತೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅಯ್ಯೋ ಇದೆಲ್ಲನ ಚಪ್ರ ಅನ್ನಂಗೆ ಆಗುತ್ತೆ. ಆದರೆ ಇವಾಗಿನ ಕಾಲದಾಗೆಲ್ಲನ ಸ್ಟ್ಯಾಂಡರ್ಡ್ ಚೆನ್ನಾಗೇ ಇರೋದಕ್ಕೇನೆ ಬೆಲೆ ತಾನೆ. ಹಾಂ, ಚಪ್ರ ಅಂತಂದರೆ ಬಿಡಪ್ಪ ಅದೇನು ಗರಿ ಹಾಕ್ಯವ್ರೆ ಅಂತಾರೆ. ಸೀಟ್ ಹಾಕಿದ್ದಾರೆ ಅಂತಂದರೆ ಅದಕ್ಕಿನ್ನೂ ಒಂದಿಷ್ಟು ವ್ಯಾಲ್ಯೂ ಇರುತ್ತೆ. ಮೋಲ್ಡ್ ಅಂತಂದರೆ ಇನ್ನೂ ಲೆವೆಲ್ ಇರುತ್ತೆ. ಏನು ಮಾಡೋಣ, ನಮ್ಮಪ್ಪ ನಮ್ಮಯ್ಯ ಮನೆ ಕಟ್ಟೋವರೆಗೂ ಸ್ವಲ್ಪ ಹಂಗಿರಲಿ ಅಂತೇಳಿ ಗರಿನೇ ಹಾಕಿದ್ದಾರೆ. ಯಾವ ಬಿಲ್ಡಿಂಗ್ ತಗೊಂಡು ಏನು ಮಾಡ್ತೀಯ, ಯಾವ ಸೀಟ್ ಹಾಕಿದ್ರೆ ಅದೇ ಇರೋಕ್ಕಾಗಲ್ಲ. ಬೇಸಿಗೆಯಲ್ಲೆಲ್ಲನ ತುಂಬ ಒಂಥರ ಶೆಕೆ ಆದಂಗೆ ಆಗುತ್ತೆ. ಇದ್ರ ಮುಂದೆ ಯಾವುದೂ ಅಲ್ಲ. ಇಲ್ಲಿ ನೋಡಿಲಿ, ಚಪ್ರ ಹಾಕೋದು ಮನೆ ಮುಂದೆ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೆರಳು ವಾತಾವರಣ, ಅದ್ರ ವಾತಾವರಣನೇ ಬೇರೆ. ಸೀಟ್ ಹಾಕಿರೋ ಮನೆ ಹತ್ರ ಕೂತ್ಕೊಂಡಿರೋ ವಾತಾವರಣನೇ ಬೇರೆ. ನೋಡಿ, ಅಬ್ಸರ್ವ್ ಮಾಡು ನೀನು. ನನಗೇನೋ ತುಂಬ ಇಷ್ಟ ಆಯ್ತಪ್ಪ. ಬಿರಿಯಾನಿ ಚೆನ್ನಾಗಿತ್ತಾ? ಬಿರಿಯಾನಿನೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗೇನೋ ತುಂಬ ಇಷ್ಟ ಆಯಿತು ಬಿರಿಯಾನಿ. ಚೆನ್ನಾಗೈತೆ. ಇನ್ನೊಂದು ಟೈಮ್ ಬಂದಾಗ ಅಲ್ಲೇ ತಗೊಂಬ, ಚೆನ್ನಾಗೈತೆ. ನಾನು ನೋಡಲಾ, ನೀನು ಬಂದಿದ್ದಾಯಿತು. ಇನ್ನೇನು ಅತ್ಲಾಗೆ ಹೊರಟ್ಬಿಡ್ತೀನಿ. ನಿಮ್ಮಪ್ಪ ನಿಮ್ಮಮ್ಮ ಬರ್ತಾರೆ ಅನಿಸುತ್ತೆ, ಹೊರಡ್ತೀನಿ. ಇರ್ಮವ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗು. ಯಾಕಂದರೆ ಅಕ್ಕ ತುಂಬ ಇಷ್ಟಪಟ್ಟು ಇವತ್ತು ನಿಮ್ಮ ಮನೇಲಿ ಕರ್ಸ್ಕೊಂಡೇ ಇದ್ದಾಳೆ. ಇರ್ರಿ, ಸ್ವಲ್ಪ ಕೆಲಸ ಇದೆ. ಅಮ್ಮ ಬೇರೆ ಯಾಕೆ ಫೋನ್ ಮಾಡ್ತೈತೆ. ಅಮ್ಮ ಅವಾಗಿಂದ ಮೇಲೆ 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 ಫೋನು. ಎಷ್ಟು ಸತಿ ಫೋನ್ ಮಾಡೈತಿ, ಎಲ್ಲಿದ್ಯಾ ಬಾರಪ್ಪ ಅಂತೇಳಿ ಫೋನ್ ಮಾಡ್ತಾಯಿದ್ದ. ನೋಡು, ಆ ದೀಪಿ ಅಂತ ಕೆಲಸ ಮಾಡಿದ್ಲು, ಎಷ್ಟು ಅನುಭವಿಸ್ದಂಗಾಯ್ತಲ್ವಾ ಸಂಗೀತ. ಅಯ್ಯೋ ಸುಮ್ಮನಿರಮ್ಮ, ಇನ್ಮೇಲೆ ಮುಟ್ಟುನು ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ. ಅವಳ ಹತ್ರ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು. ಅವಳು ದೀಪಿ ಹತ್ರ ಬಿಡಕ್ಕತ್ಲಾಗೆ. ಅವಳ ಹತ್ರ ಇನ್ನೇನು ಚೆನ್ನಾಗಿರೋಣ. ಅವಳ ಹತ್ರ ಯಾಕೆ ಚೆನ್ನಾಗಿರೋಣ ಹೇಳು? ನನಗೇನು ಲಾಭ ಐತೆ ಬಿಡು, ಹೆಂಗ ಆಗುತ್ತೆ. ಏನು 2 ಗಂಡು ಹುಡುಗರು ಇದ್ದಾವೆ. 2 ಗಂಡು ಹುಡುಗರು ನಿಕ್ಕೊಂಡು ನನ್ನ ಗಂಡ ಇದ್ದಾನೆ, ನನ್ನ ಗಂಡ ಎಲ್ಲರೂ ದುಡಿತಾರೆ. ನನ್ನ ಗಂಡ ಇದ್ದಾನೆ. 2 ಗಂಡು ಹುಡುಗರು ಇರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡೋಣ ಬಿಡಕ್ಕ. ತಾತಿ ಹೇಳೋಣ ಕಣಮ್ಮ, ಮೊನ್ನೆ ದಿನ ಬಂದು ನಾನು ನಿನ್ನ ಕಾಲೆಲ್ಲ ಹೋಗು ಅಂತಂದೆ. ಅವ್ನು ಯಾರೋ ಅವಾಗ ಬಂದವನು ಹೊರಕ್ಕೆ ಬಂದೇ ಇಲ್ಲ. ಅದಕ್ಕೆ ಅಜ್ಜಿ ಹೋಗು, ಅಜ್ಜಿ ಹೋಗು, ಅಲ್ಲಿ ಯಾರ ತಕ್ಕನ ಕುಕ್ಕ ಹೋಗು ಅಂತ ಕಳಿಸಿರು. ಸಿಲ್ಲಮ್ಮಲ್ಲಮ್ಮ ಬರ್ರಿ ಇಲ್ಲಿ. ನಾವು ಊರಿಗೆ ಹೋದಾರು ಇವತ್ತು ಬಂದ್ವಮ್ಮ. ಈಗಿ ನಾನು ಸಂಗೀತ ಫೋನ್ ಮಾಡಿದ್ಲು, ಬಂದಿದ್ದೀನಿ ಕಣಕ್ಕಂತ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಯಾಕಮ್ಮ? ಅಲ್ಲ, ಅವ್ನು ಯಾರೋ ಬಂದಿದ್ದಾನೆ ಕಣಮ್ಮ. ಅವ್ನು ಯಾರೋ ಅಂತ ಗೊತ್ತಿಲ್ಲ, ಅವಾಗ ಬಂದ ನಾಳೇನಿ. ಆಗಲೇ ಬಂದನು. ಒಳಕ್ಕೆ ಹೋಗಿ ಹಾಕ್ಕೊಂಡಿದ್ರು. ಬಾಗ್ಲು ಇಟ್ಕೊಂಡಿದ್ರು. ನಾವೆಲ್ಲ ಅವ್ರ ಅದಕ್ಕೆ ಅವನೇನೋ ಬರ್ತಾನೆ ಅಂತ ಹೋಗ್ರಿ, ಹೋಗಜ್ಜಿ ಹೋಗು ಅಲ್ಲಿರೋಗು, ಹೋಗಜ್ಜಿ ಅಲ್ಲಿರೋಗು ಅಂತ ಯಾರ ತಕ್ಕನ ಹೋಗು ಅಂತ ಕಳಿಸಿರು. ಅದಕ್ಕೇ ನಾನು ಯಾಕತ್ತೆ ಹಿಂಗೆ ಅಂತಾರೆ ಅಂತೇಳಿ ಅದಕ್ಕೆ ಅಲ್ಲಿದ್ದು ನೋಡಿದೆ. ಯಾರು ಅವಾಗ ಬಂದಾನು. ಅವಾಗಲೇ ಹೋದಾನು. ನಾನು ನೋಡಿದೆ, ಯಾಕೆ ನಾನು ಹೇಳಲಿಲ್ಲ ಯಾಕೆ ಬೇಕು ಅಂತ. ನಾನು ಆವಾಗಲೇ ನೋಡಿದೆ ಸಿಲ್ಲಕ್ಕಲ್ಲಕ್ಕ. ಯಾಕಂದರೆ ನಾನು ನೋಡಿದೆ ಹೇಳೋಣ ಅಂದ್ಕೊಂಡು ಬಿಡತ್ತೆ. ಈಗಿನ ಬಂದವ್ರೆ ಅಂತ ಸುಮ್ಮನಾದೆ. ಹೋಗಿ ಬರೋಗ್ರಿ ಯಾಕ, ಹೋಗಿ ಹೇಳಿ ಬರೋಗ್ರಿ. ಅದೇ ಮತ್ತೆ ಬರ್ರಿ ಬರ್ರಿ. ಈಗ ಹೇಳಲಿಲ್ಲ ಅಂತಂದ್ರೆ ಅವಳೇನು ಸುಮ್ಮನಾಗಲ್ಲ. ಅವಾಜ ನಿಮ್ಮಪ್ಪ ಹೇಳ್ದ ಕಣಮ್ಮ, ನಿನ್ನೆ ಸಹ ನಿಮ್ಮಪ್ಪ ಹೇಳ್ತಾವ್. ನಿನ್ನ ಸಹ ಹೇಳಿ ನಿಮ್ಮಪ್ಪ ನೋಡು ಹಿಂಗೆಲ್ಲ ಹೋಗಿದ್ರೆ ಅಂತ ಧನುಷ ಹೇಳಿರು ಅಂತ ಬಂದ. ಅವಾಜ ಬಾಯ್ ಮಾಡ್ದ. ಇವ್ರೇನು ಫ್ರೆಂಡ್ಗಳು, ಇವರು ಫ್ರೆಂಡ್ ಅಂತಂದ್ರೆ ಅವನ ಮನೆಗೆ ಬರೋದೆ. ಮತ್ತೆ ಕಟ್ಟಿಸ್ಕೊಂಬಂದು ತಿಂತಕೊಂಡಿದ್ರು. ನಾನು ಕಿಟಕಿಯಾಗಿ ನೋಡೋಣ ಅಂತ ನೋಡ್ತಿದ್ದೆ. ಮತ್ತು ಬಿರಿಯಾನಿ ಆತ ಕಟ್ಟಿಸ್ಕೊಂಬಂದಿದ್ರು. ಒಟ್ಟು ಮಾತಾಡ್ತಿದ್ವು. ಅಲ್ಲ ನೋಡಮ್ಮ, ಅವನು ಯಾವನ್ ಬಾಯಿಲಿ ಸರಿಯಾಗಿ ಬೈ ಬರ್ರಿ ನಡಿಯಮ್ಮ, ಕೇಳೋಣ ಅದು ಯಾರು ಅಂತ ಕೇಳೋಣ ನಡೀಲಿ. ಅವ್ರು ಹೇಳ್ದಂಗೆ ಇವ್ರು ಒಳ್ಳೆಯರಲ್ಲ ಇವೆರಡು. ನಾವು ಇವ್ರು ಹೇಳಿರಿ ಕೇಳಲ್ಲ, ಯಾರನ್ನ ಹೇಳಿರಿ. ಅದೇ ಊರಾಗೆಲ್ಲ ಮಸ್ತಾಗಿ ಹೇಳ್ತಾರೆ. ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲ ಇವು, ಅದೆಂಥದ್ದು ಕಲಿಯೋಕ್ಕೇನು ಹೋಗಲ್ಲ ಅಂತ ಹೇಳ್ತಾರೆ. ನೀನೇನಾದ್ರೂ ಸಿಕ್ಬಿಟ್ಟಿದ್ಯಾ ಅಂತಂದರೆ ನಿನ್ನ ಮನೆ ಕಲಿಸೋದಕ್ಕೆ ಇಷ್ಟ ಆಗೋದಿಲ್ಲ. ನಿಜ, ಇನ್ನೊಂದು ಸ್ವಲ್ಪ ಮಾತಾಡಬೇಕು, ಕೂತ್ಕೋಬೇಕು ಅಂತೇಳಿ ತುಂಬ ಇಷ್ಟ ಆಗುತ್ತೆ. ಮಾತಾಡ್ತೀರಿ, ನಾನು ಒಳಗಿರ್ತೀನಿ. ನಾನು ಯಾಕಿರೋಣ ಪಾಪ ಅಕ್ಕ ಅವನ ಜೊತೆ ಇರಬೇಕಂತ ತುಂಬ ಆಸೆ ಪಡ್ತಾಳೆ. ನಾನು ಯಾಕಿರೋಣ ಪಾಪ ಕಳಿಸೋದಕ್ಕೆ ಮನಸ್ಸಾಗೋದಿಲ್ಲ ಸಿದ್ದು. ನಿಜ, ನನಗೆ ಹೆಂಗಾಗುತ್ತೆ ಅಂತಂದರೆ ನಿಜವಾಗ್ಲೂ ನಿನ್ನ ಜೊತೆ ಯಾವಾಗಲೂ ಮಾತಾಡ್ತಾ ನಿನ್ನ ಜೊತೆಗೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಏನೇನೋ ಯೋಚನೆ ಮಾಡ್ತೀನಿ. ನಿನ್ನ ಜೊತೆಗಿದ್ದಾಗೆಲ್ಲ ಮಾತಾಡಬೇಕು, ಏನೇನೋ ಹೇಳ್ಬೇಕಂತ ಅನ್ಕೊಂತೀನಿ. ಆದರೆ ನೀನು ಇದ್ದಾಗ ಮಾತೇ ಬರಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಮಾತೇ ಹೊರಡಲ್ಲ, ಅವೆಲ್ಲ ನೆನಪಿಗೆ ಬರೋದಿಲ್ಲ ಗೊತ್ತಾ. ಅಷ್ಟು ಒಂಥರ ಇದಾದಂಗೆ ಆಗ್ಬಿಡುತ್ತೆ. ಏನೇ ಸ್ವಾತಿ, ಏನತ್ತೆ, ಏನು ಯಾವಾಗ ಬನ್ನಿರಿ? ಯಾರೋ ನೀನು? ಯಾಕೆ ಬಂದಿದೀಯಾ ಇಲ್ಲಿ? ಹೆಣ್ಮಕ್ಳಿರೋ ಮನೆಗೆಲ್ಲ ಹಿಂಗೆಲ್ಲ ಬರಬಾರ್ದು. ಯಾಕ? ಕಣೆ, ನಮ್ಮ ಹುಡುಗರ್ನೇನೆ
ಯಾವತ್ತೂ ಹೊಂದಿಸ್ಕೊಂಡು ನೀನು ಮಾತಾಡ್ಸಿಲ್ಲ ಅಂತಂದ್ರೆ ಇವನ್ನ ಯಾರನ್ನ ಹಿಂಗೆ ಮಾತಾಡಿಸ್ತೀಯ ಕೈ ಮೈಯೆಲ್ಲ ಮುಟ್ಕೊಂಡು ಹಾಂ ನಿನಗೇನು ಅನ್ಸಲ್ಲ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕು ಇವನು ಆಗ್ಲೇನೆ ಬಂದಾನು ಇಲ್ಲಮ್ಮ ಆಗ್ಲೇನೆ ಬಂದಾನು ಇವನು ಆಳೇನೆ ನನ್ನ ಅದಕ್ಕೆ ಅವ್ನು ಬರೋದಕ್ಕೆ ಹೊರಕೋಗಜ್ಜಿ ಅಂಬರು ತಡಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬರಲಿ ಹೇಳ್ದಂಗಂತೂ ಕೈ ಬಿಡಲ್ಲ ಓ ಏನಂತ ತಿಳ್ಕೊಬಿಟ್ಟಿದ್ದೀರ ಹೇಳ್ದಂಗೆ ಕೈ ಬಿಡಲ್ಲ ತಾಡಿ ಓ ಏನೇನು ಅವತಾರ ಆಡ್ತೀರಿ ನೀವು ಇವಾಗ ಗೊತ್ತಾಗಲ್ಲ ಮಾಡಲ್ಲ ಅವ್ರ ಫ್ರೆಂಡ್ ಕಾಣತ್ತೆ ನಮ್ಮ ಫ್ರೆಂಡ್ ಅವರು ಡ್ಯಾನ್ಸ್ ಕ್ಲಾಸಿಗೆ ಬರುತ್ತೆ ಅಣ್ಣ ಅದಕ್ಕೆ ಇವತ್ತು ನಮ್ಮ ಮನೆಗೆ ಬರೋಣ ಅಂತೇಳಿ ನಾವು ಮೊನ್ನೆ ಎಲ್ಲ ಅವ್ರ ಮನೆಗೆ ಹೋಗಿದ್ವಿ ಅದಕ್ಕೆ ಇವತ್ತು ಅವ್ರು ನಮ್ಮ ಮನೆಗೆ ಬಂದಿದ್ರು ನಾವೆಲ್ಲ ತುಂಬ ಹತ್ರದಿಂದನ ತುಂಬ ಚೆನ್ನಾಗಿದ್ದೀವಿ ಅದಕ್ಕೆ ಮನೆಗೆ ಬಾ ಅಂತೇಳಿ ಕರಿತಾ ಇದ್ರು ಅದಕ್ಕೆ ಬಂದ್ವಿ ನಾವೆಲ್ಲನ ಎಲ್ಲ ಒಂದೇ ಹತ್ರ ಚೆನ್ನಾಗಿ ಡ್ಯಾನ್ಸ್ ಕ್ಲಾಸಿಗೆ ನಾನು ಹೋಗ್ತೀನಿ. ನೀನು ಹೋಗೋ ಯಾರು ಬೇಡ ಅಂದಿದ್ದು ಇಲ್ಲಿ ಯಾಕೋ ಬಂದಿದ್ಯಾ ಮನೆಯಕ್ಕೆ ನಡಿಯ ನಮ್ಮ ಹುಡುಗರ್ನೇನೆ ಎಂದು ಮಾತಾಡ್ಸಲ್ಲ ಇವರು ಕಂಡರ್ನ ಗಂಡು ಮಕ್ಳನ್ನ ಘನ ಮಾತಾಡಿಸ್ತಾಳೆ ನಮ್ಮ ಹುಡುಗನೇ ಇದ್ದಾನೆ ಮಾತಾಡ್ಸೋಣ ಘನವಾಗಿ ಅದೇ ಮತ್ತೆ ಅತ್ತೆ ಮಕ್ಕಳೇ ಇದ್ದಾರೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋದು ಬಿಟ್ಟು ಇವ್ರನ್ನೇ ಮಾತಾಡಿಸ್ತಿದ್ದು ಹುಡ್ದೈತಿ ಯಾರು ನಾನು ಇವ್ನು ಯಾವ ಮಕ್ಕ ನೋಡಿಲ್ಲ ಏನಿಲ್ಲ ಇವ್ನು ನೋಡಿದ್ರೆ ಹಿಂಗೆ ಇದ್ದಾನೆ ಇವ್ನು ಯಾಕೆ ಮಾತಾಡಿಸ್ಬೇಕು ಮಾಡಕ್ಕೆ ಬದುಕಿಲ್ದಲೇನಿ ಯಾರನ್ನ ಏನಂತಾರೆ ಅಲ್ಲ ಯಾರು ಇಲ್ಲದ ಮನೆಗೆ ಅಪ್ಪ ಅಮ್ಮ ಇಲ್ಲ ಅದಕ್ಕೆ ನನ್ನ ಸಿಕ್ಕೋಗ್ರಿ ಅಜ್ಜಿ ಅಲ್ಲಿಗೆ ಹೋಗಜ್ಜಿ ಯಾರ್ಮಂತಕನ ಕುಕ್ಕ ಹೋಗಜ್ಜಿ ಆತ ಎತ್ಲಗನ ಅಂಬಾರು ನಾನು ಹಂಗೆ ಅಂದ್ಕೊಂಡೆ ಅವ್ರು ಯಾಕೆ ಹಿಂಗೆ ಅಂತಾರೆ ಅಂತೆ ಏಗಳು ನೀನು ಬರಬಾರ್ದು ಹಿಂಗೆಲ್ಲನ ಇಲ್ಲ ಅದು ನಾವು ಏನಕ್ಕೆ ಬಂದ್ವಿ ಅಂತಂದರೆ ನಾವು ಇವರು ಕರಿತಾ ಇದ್ರು ನಮ್ಮ ಮನೆಗೆ ಬನ್ನಿ ಅಂತ ಅವರು ಪಾಪ ನಮ್ಮ ಮನೆಗೆ ಬಂದಿದ್ದರು ನಾನು ಒಂದು ಸತಿ ಬರೋಣ ಅಂತ ಸುಮ್ಮನೆ ಬಂದೆ ಅವ್ರ ಅಪ್ಪ ಅವರಮ್ಮನೂ ಇರ್ತಾರೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವರು ಇರಲಿಲ್ಲ ಈಗ ನಮ್ಮಪ್ಪ ನಮ್ಮಮ್ಮನೆಲ್ಲ ಮಾತಾಡ್ಸಿದ್ದಾರೆ ಇವರೆಲ್ಲ ನಮ್ಮ ಮನೆಗೆ ಬಂದವ್ರೆ ಅದಕ್ಕೆ ನಾನು ಬಂದೆ ನೋಡೋಣ ದಿನ ಕರಿತಾ ಇದ್ರು ಅದಕ್ಕೆ ಬೇಜಾರಾಗ್ತಾರೆ ಅಂತೇಳಿ ಇವತ್ತು ಮನೆ ಹತ್ರನೇ ಇರ್ತೀನಿ ಡ್ಯಾನ್ಸ್ ಕ್ಲಾಸಿಗೆ ಬರೋದಿಲ್ಲ ಅಂತಂದರು ನಾನು ಬೇಗ ಮುಗೀತು ನಾನು ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದು. ಬಾಯಿ ಮುಚ್ಚು ಸುಳ್ಳು ಹೇಳ್ಬೇಡ ಈಗ ನನ್ನ ಮಕ್ಕಳು ಇದ್ದಾರೆ ನಮ್ಮ ಅಕ್ಕನ ಮಕ್ಕಳು ಇದ್ದಾರೆ ಇವಾಗ ಯಾರು ನನ್ನ ಒಬ್ರನ್ನ ನಾವು ತಲಕೋನನ್ನು ಮಾಡ್ಕೊಂತೀವಿ ನನ್ನ ಮಗೊಂದು ನಮ್ಮ ಅಕ್ಕನ ಮಗೊಂದು ನೀವು ಯಾರು ಇಂಥವೆಲ್ಲ ಅವತಾರ ಆಡಬೇಡ್ರಿ ನಾವು ನಿಮ್ಮನ್ನು ಕಾತ್ಕೊಂಡಿದ್ದೀವಿ ಮದುವೆ ಮಾಡ್ಕೊಂಬಕ್ಕಾಗಿನ ನನಗಿಬ್ರು ಗಂಡು ಮಕ್ಕಳು ನಮ್ಮ ಅಕ್ಕಗೆ ಒಂದು ಹೆಣ್ಣು ಒಂದು ಗಂಡು ದೊಡ್ಡಾಳು ಇವಾಗ ನೀನು ಗನವಾಗ ಆಗಿ ಅಲ್ಲಿರ್ಬೋದು ಇವಳು ನಾವು ಮಾಡ್ಕೊಂತೀವಿ ಇವಳನ್ನ ನಾವು ಕಡೆಗೆ ಬಿಡಲ್ಲ ತಲಕೋನನ್ನು ಮಾಡ್ಕೊಂಬ ನಂಬ್ತಾ ಇದ್ದೀವಿ ಎರಡೈದಾವೆ ತಲಕೋನನ್ನು ಮಾಡ್ಕೊಂಬ ನಂಬ್ತೇಳಿ ನಾವಿದ್ರೆ ಇವನು ಯಾವನ ಜೊತೆಗೆ ಮಾತಾಡ್ತಾ ಇದೆಯಲ್ಲ ಗೊತ್ತಾಗಲ್ಲ ನಿನಗೆ ಮತ್ತೆ ಸುಮ್ಮನಿರು ನೀನು ನಾವೆಲ್ಲ ಬೇಡ ನೀನು ನಾವೆಲ್ಲ ಮಾತಾಡಬೇಡ ಈಗ ಯಾರೂ ಇಲ್ಲ ಅಪ್ಪ ಅಮ್ಮಯ್ಯ ಬಂದಮೇಲೆ ಬಾ ನೀನು ಏನು ಹೇಳೋದಿದ್ರು ಸುಮ್ಮನೆ ಇಲ್ಲಿ ಜಗಳ ಮಾಡಬೇಡ ಅವ್ರು ಬಂದಾಗ ಇವಾಗ ಸುಮ್ಮನೆ ಅವ್ರ ಮರ್ಯಾದೆ ಕಳಿಯೋದು ದೊಡ್ಡದಲ್ಲ ಅವ್ರು ಬಂದಿದ್ದಾರೆ ಅಂದಮೇಲೆ ನಮ್ಮ ಮನೆ ಬಾಗಿಲಿಗೆ ನಾವು ಮರ್ಯಾದೆ ಕೊಡಬೇಕು ಎಂಥವ್ರೇ ಆಗಲಿ ಅವ್ರು ಯಾರೇ ಆಗಲಿ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂತಂದರೆ ಮರ್ಯಾದೆ ಕೊಡಬೇಕು ಅದೇ ಮತ್ತೆ ಅಲ್ಲ ನನಗೆ ಹಂಗೆ ನಾನು ಇದ್ದಿದ್ರೆ ನಾನು ಹೇಳ್ತಿದ್ದೆ ಯಾಕೆ ನಿನಗೆ ಗೊತ್ತಾಗಲ್ವೇನೆ ಅಂತೇಳಿ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅನಿಸುತ್ತೆ ಅತ್ತೆ ಸುಮ್ಮನಿರ್ರಿ ಯಾಕೆ ಈ ಅಜ್ಜಿಗೆ ಬದುಕಿಲ್ಲ ಸುಮ್ಮನೆ ಎಲ್ಲ ಹೇಳಿದ್ದಿಲ್ಲ ಹೇಳಿ ಕರ್ಕೊಂಬರುತ್ತೆ ಏನೇನು ಗೊತ್ತಾಗಲ್ಲ ಕಣಪ್ಪ ಈ ಅಜ್ಜಿಗೆ ಮತ್ತೆ ಬಾಯಿ ಏನು ಗೊತ್ತಾಗಲ್ವ ಇಂತೆ ಗೊತ್ತಾಗ್ದಲ್ಲೇ ಕರ್ಕೊಬತ್ತೀನಿ ನೀನು ನಾನು ಬಂದು ಹಿಡ್ಕೆ ಹೋಗಿ ಬಾಕ್ಲಿಕ್ಕೊಂಡು ಒಟ್ಟು ತಿನ್ಕೊಂಡು ಒಳಗೆಲ್ಲನ ಅದು ಇದು ಮಾತಾಡ್ಕೊಂಡು ಕುಕ್ಕರಿಸ್ಕೊಂಡು ಈಗ ಬಾಕ್ಲು ತೆಗ್ದು ಅವ್ನು ಹೊರಗೆ ಕರ್ಕೊಂಬಂದು ಕುಂಡ್ರಿಸಿದೀಯ ನಿನ್ನ ಮಾತಾಡ್ಗಳ ನೋಡಿ ಸಾಕಾಗ್ಬಿಟ್ಟೈತಿ ನಾನೇನು ಸುಮ್ಕಿರಲ್ಲ ಎಲ್ಲರೂ ಹೇಳ್ತಾರೆ ಹಿಂಗಂತ ಅವ್ರ ಅಪ್ಪರಮ್ಮ ಕೇಳಲ್ಲ ಏನಂಗೆ ಏನು ಹಿಂಗೆ ಅಂತಾರೆ ಕೇಳಲ್ಲ ಅವ್ರ ಅಪ್ಪರಮ್ಮ ಏನು ಹೇಳಿದ್ರು ಕೇಳಲ್ಲ ಪಾಪ ನಾನು ನಿಮ್ಮ ಅಪ್ಪನೂ ಬಂದು ಹೇಳ್ತಾ ಕಡಮ್ಮ ಅಲ್ಲಮ್ಮ ಅಸಿಲ್ಲಮ್ಮ ನಾನು ನಿಮ್ಮ ಅಪ್ಪನೂ ಬಂದು ಹಿಂಗೈತೆಲ್ಲ ನಮ್ಮ ಮ್ಯಾಟ್ರು ಅಂತೇಳಿ ಎಲ್ಲ ಹೇಳಿದ್ರು ಎಲ್ಲ ಹೇಳಿದ್ರು ಕೇಳಲ್ವಲ್ಲ ಇವರು ಪಾಪ ಧನುಷನೂ ನೋಡಿದ್ದಾರೆ ಗೊತ್ತಾಗಲ್ವೇ ಇಂಥ ಮಾಡೋಕ್ಕೆ ಮರ್ಯಾದೆ ಹೋಗುತ್ತೆ ನೋಡು ನೀನು ಸುಮ್ಮನೆ ಇಂಥ ಮಾಡಿದ್ರೆ ನೀನು ಮರ್ಯಾದೆ ಇರಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಸುಮ್ಮನೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡು ಅಯ್ಯೋ ಅವ್ರೇನೇನು ಬರಬಾರ್ದಾರೆಲ್ಲ ಸುಮ್ಮನಿರ್ರಿ ನಮಗೆ ಪರಿಚಯ ಇದ್ದಾರೆ ಹತ್ರದವರು ಅದಕ್ಕೆ ಬಂದವ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನ ಪರಿಚಯ ಮಾಡ್ಸಕ್ಕಂತಲೇ ಕರ್ಕೊಂಬಂದೆ ಅವ್ರು ಬಂದಿದ್ದಾರೆ ಸಡನ್ನಾಗಿ ಬರ್ರಿ ಪರಿಚಯ ಮಾಡಿಸ್ರಿ ಅಂತೇಳಿ ಏನು ಕೆಲಸ ಇಲ್ಲ ಬಿಡು ಪರಿಚಯ ಮಾಡಿಸ್ರಿ ಅಂತೇಳಿ ಕರ್ಕೊಂಬಂದಿದ್ದು ನಮ್ಮಪ್ಪ ನಮ್ಮಮ್ಮಗೆ ಅವರು ಎಲ್ಲ ಹೋಗಿದ್ದಾರೆ ಅಂತ ಅಂದರು ಅದಕ್ಕೆ ಪಾಪ ಕೂತ್ಕೊಂಡಿದ್ದಾರೆ ಅದಕ್ಕೆ ಸುಮ್ಮನೆ ಇವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಸುಮ್ಮನೆ ತಪ್ಪಾಗಿ ಮಾತಾಡಬಾರ್ದು ಯಾರ ಬಗ್ಗೆನೂ ಅದೇ ಮತ್ತೆ ಯಾರೂ ನನಗೆ ಕೆಟ್ಟ ಮಾತಾಡಬಾರ್ದು ಒಬ್ರ ಬಗ್ಗೆ ಗೊತ್ತಿಲ್ಲ ಕಣತ್ತೆ ಸುಮ್ಮನಿರ್ರಿ ಮುಚ್ಚ ಬಾಯಿ ಅದಂಗೆ ಸುಮ್ಕಿರ್ತಾರೆ ನಮ್ಮ ಹುಡುಗರ್ನೇನೆ ನೀವು ಒಂದು ದಿವ್ಸನ ಅಂತೇಳಿ ಮಾತಾಡ್ಸಿದ್ರಿ ಏನು ಕಾಣಾಗಲಿ ನಮ್ಮ ಹುಡುಗರ್ನ ಒಂದು ದಿವಸನೂ ಮಾತಾಡ್ಸಿಲ್ಲ ಏನಿಲ್ಲ ಎಷ್ಟೊಂದು ಇದನ್ನು ಮಾಡ್ತಾರೆ ನೋಡು ಓ ಏನಾನ ತಿಳ್ಕೊಬಿಟ್ಟವಳೆ ಏನೋ ಬಿಡು ಅಂತೇಳಿ ಸುಮ್ಮನಾದಂಗೆಲ್ಲ ನಮ್ಮ ಹುಡುಗರೇ ಇದೆ ಕಣೆ ನನ್ನ ಮಗ ಇದ್ದಾನೆ ನಮ್ಮ ಅಕ್ಕನ ಮಗ ಇದ್ದಾನೆ ನಮ್ಮ ಎರಡು ಗಂಡು ಅವಳಿಗೊಂದು ಹೆಣ್ಣು ಒಂದು ಗಂಡು ಅವಳು ಯಾಕೆ ಯಾರಿಗೆ ಹೆದರಿಕೆ ಬೇಕು
ಏಯ್ ಎದ್ದೇಳ ಹೋಗ ನಡಿ ಎದ್ದು ನೀನು ಯಾಕಲ್ಲ ನೀನು ಓಟೋನು ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವಿ ಇಲ್ಲಿ ಬಂದವ್ನಿ ನಿನ್ನೇನೈತೆ ನಿನ್ನ ಕೆಲಸ ಆಯಿತು ನೀನಾಯ್ತಮ್ಮಂಗೆ ಇರಬೇಕು ಸುಮ್ಮನೆ ಅದು ಬಿಟ್ಬಿಟ್ಟು ಇಲ್ಲೋದೆಲ್ಲ ನೀನು ಇಲ್ಲಿ ಮಾತಾಡ್ಕೊಂಡ ಹುಡುಗಿಯರು ಯಾರಿಲ್ಲ ಸಮೇತ ಮನೆಯಾಗೆ ಹೆಂಗೆ ಬಂದೆ ನೀನು ಹಾಂ ಹೆಂಗೆ ಬಂದೆ ನೀನು ಮನೆಗೆ ಯಾರು ಇಲ್ವಲ್ಲ ಮನೆಯಾಗೆ ಊರಿ ಸಿಕ್ಕಿರಂತೂ ನಮ್ಮ ಅತ್ತೆಗಳಿಗೆ ಒಂದು ಮಾತಿಗೆ ಬಿಡಲ್ಲ ಅವೆಲ್ಲಿ ಬಂದು ಒಯ್ಯನೋ ಎಲ್ಲಿ ಒಕ್ಕರ್ಸ್ಕೊಂಡು ಒಯ್ಯನೋ ಅನ್ನಿಸ್ತೈತಿ ಎಲ್ಲಿ ಬಂದು ಒಕ್ಕರ್ಸ್ಕೊಂಡು ಇವಜ್ಜಿ ಬೇರೆ ಹೇಳಿ ಕರ್ಕೊಂಬಂದಿರೋದಕ್ಕೂ ಅದಕ್ಕೂ ನನಗೆ ಅಷ್ಟು ಸಿಟ್ಟು ಬರ್ತಾ ಇಲ್ಲ ಪಾಪ ಎಲ್ಲ ಮಾಡಬಾರ್ದು ಯಾರಿಗೇ ಆಗಲಿ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.